ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು. ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ. ಸೊ ಈ ತರದೊಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರದ್ದು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಅಂಡ್ ಅಫ್ಕೋರ್ಸ್ ವರ್ಕ್ ಆಯ್ತು. ಯಾಕಂತಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು RCB ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲ ಕಡೆನೂ ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನ್ ಬೇಕಾಗಿದೆ ಎಲ್ಲ ಹೊಸದಾಗಿ ಬರೋದ್ ಬೇಕಾಗಿದೆ. ಅಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಏನಂತ ಸಾರಿ ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಪ್ರತಿಯೊಂದು ಮೂವಿನಲ್ಲೂ ಪ್ರತಿಯೊಂದು ಏನೇ ಒಂದು ಹೊಸತನ ಅನ್ನೋದಂತ್ರ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ. ಹಾಗೆ ಬಿಕಾಸ್ ಇದಕ್ಕಂದ್ರೆ ಹೊಡಿಲೇಬೇಕು. ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ಏನಂತಾರೆ ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದ್ರದ್ದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ. ಅಂಡ್ ಅದೇ ತರಾನು ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವ್ರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ವಿ ಹವ್ ಟ್ರೈಡ್ ಅಂಡ್ ವರ್ಕ್ಡ್ ಅಂಡ್ ತುಂಬಾ ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೂ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳ್ಳುತ್ತೆ. 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಅಂಡ್ ಅವ್ರವ್ರೆ ನಿಮ್ಗೇನು ಅನ್ಸುತ್ತೆ? ಸಾರಿ, ನಿಮ್ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ. ನನಗಂತೂ ತುಂಬಾನೇ ಖುಷಿ ಇದೆ. ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ. ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್, ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್. ಸೊ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಎಲ್ಲ ದೇವ್ರದ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಗುಡ್ ಎನರ್ಜಿ ಐ ಗೆಸ್ ನನಗೆ. ನಿಮ್ಮದು ಅಷ್ಟೇ. ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೆ, ವಿಜಯವರಿಂದ. ಇವರೇ ನನಗೆ ಫಸ್ಟ್ ಡೇ ಇಂದಾನು ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎಂಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ತುಂಬಾ ಒಳ್ಳೇದಾಗ್ಲಿ. ಇನ್ನು ಅದ್ಭುತ ಹಾಡುಗಳು ನಿಮ್ ಕಡೆಯಿಂದ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಯಾವಾಗ ನನಗೆ ಈ ಸಾಂಗ್ ಬರಿಬೇಕು ಅಂತ ಗೊತ್ತಾಯ್ತು, ಫಸ್ಟ್ ವಿಜಯ್ ಅವ್ರಿಗೆ ಹೇಳಿದ್ರು. ಸೊ ಅವ್ರು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಆಮೇಲೆ ದೇ ಸೆಡ್ ನೀವು ವರ್ಡ್ಸ್ ಬರೀರಿ ಅಂತ. ಐ ವಾಸ್ ಫುಲ್ ಶಾಕ್. ಓ ಮೈ ಗಾಡ್, ಶರಣ್ ಸರ್ಗೆ ನಾನು ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಡ್ಸ್ ಬರೆಯೋದು ಇಸ್ ಔಟ್ ಆಫ್ ದ ವರ್ಲ್ಡ್ ಫೀಲಿಂಗ್ ನನಗೆ. ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ. Because I don't know, I feel like he's amazing actor. He's so funny, he's so energetic, electrifying, everything. ನಾನು ಅವ್ರಿಗೆ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ I'll be oh damn, ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದೆಲ್ಲ I'll be like this. So ಆ ಥರ I'm totally thrilled. ಈ ಮೂವಿಗೆ ಎಲ್ಲರೂ ಬಂದು ನೋಡಿ and let's rock. ಸೂಪರ್. ಥ್ಯಾಂಕ್ ಯು. ಧನ್ಯವಾದಗಳು.